ಈಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಯ ಕ್ವಿಕ್ ರೌಂಡ್ ಅಪ್. ಪ್ರೀತಿಸಲು ನಿರಾಕರಿಸಿದಕ್ಕೆ ಬಿಇಡಿ ವಿದ್ಯಾರ್ಥಿನಿಯನ್ನ ಪಾಗಲ್ ಪ್ರೇಮಿಯೊಬ್ಬ ಅಪಹರಿಸಿದ್ದ ವಿಷಯ ತಿಳಿದ ಹಾವೇರಿ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ವಿದ್ಯಾರ್ಥಿನಿಯನ್ನ ರಕ್ಷಣೆ ಮಾಡಿದ್ದಾರೆ. ನೆರೆಮನೆ ನಿವಾಸಿ ವಿಷ್ಣು ತಗಡಿನ ಮನಿ ಹಾವೇರಿಯ ವುಡ್ ಪೋಸ್ಟ್ ಆಫೀಸ್ ಬಳಿ ವಿದ್ಯಾರ್ಥಿನಿಯನ್ನ ಅಪಹರಿಸಿದ್ದ ಪೊಲೀಸರು ಬೆನ್ನತ್ತಿರುವ ವಿಚಾರ ತಿಳಿದು ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರು ಬಳಿ ಯುವತಿಯನ್ನ ಬಿಟ್ಟು ವಿಷ್ಣು ಪರಾರಿಯಾಗಿದ್ದಾನೆ. ಕೇರಳದಿಂದ ಸಾಗಿಸುತ್ತಿದ್ದ ಲಕ್ಷಾಂತರ ಮೌಲ್ಯದ 51 ಕೆಜಿ ಗಾಂಜಾವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯ ಕಸ್ಕೆಬೈಲು ಚೆಕ್ಪೋಸ್ಟ್ ಬಳಿ ವಶಕ್ಕೆ ಪಡೆಯಲಾಗಿದೆ. ಕೇರಳದ ಕೈಕಂಬ ನಿವಾಸಿ ಮುನೀರ್ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದೆ. ಮೃತರ ಕಾರ್ಯದ ಪೂಜೆ ತನಗೆ ನೀಡಲಿಲ್ಲ ಎಂದು ವ್ಯಕ್ತಿಯ ಮನೆ ಬಳಿ ಬಂದು ನಿಂದಿಸಿ ರಂಪಾಟ ಮಾಡಿರೋ ಆರೋಪ ಕೇಳಿಬಂದಿದೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರದ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ರಾಘವೇಂದ್ರ ಎಂಬುವರ ತಾಯಿ ಶ್ರಾದ್ದ ಕಾರ್ಯ ಮಾರ್ಚ್ 6ರಂದು ನಡೆದಿತ್ತು. ಸದ್ಯ ಅರ್ಚಕನ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಕೆಂಗಾಪುರದಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೆಳೆಯಲು ಶಿಕ್ಷಕರು ವಿನೂತನ ಪ್ರಯೋಗ ಮಾಡಿದ್ದಾರೆ. ಶಿಕ್ಷಣ ಉಚಿತ, ಠೇವಣಿ ಖಚಿತ ಎಂಬ ಘೋಷವಾಕ್ಯ ಬಳಸಿ ಈ ವರ್ಷ ಸರ್ಕಾರಿ ಶಾಲೆಗೆ ದಾಖಲಾಗುವ ಮಗುವಿನ ಹೆಸರಿನಲ್ಲಿ ಅಂಚೆ ಕಚೇರಿಯಲ್ಲಿ 1,000 ರೂಪಾಯಿ ಠೇವಣಿ ಇಡಲು ಮುಂದಾಗಿದ್ದಾರೆ. ಇದಕ್ಕಾಗಿ ಶಾಲೆಯ ಹಳೆ ವಿದ್ಯಾರ್ಥಿ 50,000 ದೇಣಿಗೆ ನೀಡಿದ್ದಾರೆ. ಸರ್ವಜ್ಞ ಅಭಿವೃದ್ಧಿ ಪ್ರಾಧಿಕಾರ, ಸರ್ವಜ್ಞ ಮಂಟಪ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಚುನಾವಣೆ ಬಹಿಷ್ಕರಿಸಲು ನಿರ್ಧರಿಸಿದ್ದಾರೆ. ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಮಾಸೂರು ಗ್ರಾಮದಲ್ಲಿ ಅಹೋರಾತ್ರಿ ಧರಣಿ ನಡೆಸಿದ್ರು. ರಾಜಕಾರಣಿಗಳಿಗೆ ಗ್ರಾಮ ಪ್ರವೇಶ ನಿರ್ಬಂಧಿಸುವ ಎಚ್ಚರಿಕೆ ನೀಡಿದ್ರು. ವಿಜಯಪುರ ನಗರದ ಬಿಎಲ್ಡಿಇ ಸಂಸ್ಥೆಯ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ಮೆಡಿಕಲ್ಗೆ ಸಂಬಂಧಿಸಿದ ಚಿತ್ರಗಳನ್ನು ರಂಗೋಲಿಯಲ್ಲಿ ಅರಳಿಸಿದ್ರು. ಸ್ವಾಸ್ಥ್ಯ ಸಂತುಲನ ರಂಗೋಲಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಎಂಬಿಬಿಎಸ್ ಸ್ಟೂಡೆಂಟ್ಸ್ ಕೈಚಳಕ ತೋರಿದ್ರು. ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ಗಾಗಿ 50,000 ಚದರ ಅಡಿಗಳಲ್ಲಿ 100 ಕ್ವಿಂಟಾಲ್ ಬಣ್ಣದ 250 ರಂಗೋಲಿ ಬಿಡಿಸಿದ್ರು.